ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಬಿಗ್ ಟ್ವಿಸ್ಟ್. ಹುಕ್ಕೇರಿ ತಾಲೂಕಿನ ನಿರ್ದೇಶಕ ಚುನಾವಣೆ ಮುಂದೂಡಿಕೆ, ಧಾರವಾಡ ಹೈಕೋರ್ಟ್ ಆದೇಶದಂತೆ ಮುಂದೂಡಿಕೆ ಆಗ್ತಾ ಇದೆ. ಜಿಲ್ಲಾ ಚುನಾವಣಾಧಿಕಾರಿ ಮೊಹಮ್ಮದ್ ರೋಷನ್ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಕತ್ತಿ ಕುಟುಂಬದ ಮಧ್ಯ ಸಿಕ್ಕಾಪಟ್ಟೆ ಜಿದ್ದಾಜಿದ್ದಿತ್ತು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ನಿರ್ದೇಶಕ ಸ್ಥಾನಕ್ಕೆ ತೀವ್ರ ಪೈಪೋಟಿ ಇತ್ತು. ನಾಳೆ ನಡಿಬೇಕಾಗಿದ್ದಂಥ ಚುನಾವಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಗೆಲುವಿನ ನಿರೀಕ್ಷೆಯಲ್ಲಿದ್ದಂಥ ರಮೇಶ್ ಕತ್ತಿಗೆ ತೀವ್ರ ನಿರಾಸೆ ಇದರಿಂದ ಆಗಿರೋದು. ನ್ಯಾಯವಾದಿ ಭೀಮಸೇನ ಭಾಗಿ ರಿಟ್ ಅರ್ಜಿ ಹಿನ್ನೆಲೆ ತಡೆಯಾಜ್ಞೆಯನ್ನ ನೀಡಲಾಗಿದೆ. ಮತ್ತೆ ಅಕ್ಟೋಬರ್ 28ರಂದು ವಿಚಾರಣೆಗೆ ಬರಲಿರುವಂಥ ರಿಟ್ ಅರ್ಜಿ, ಕೋರ್ಟಾದೇಶದ ಬಳಿಕವೇ ಹುಕ್ಕೇರಿ ನಿರ್ದೇಶಕ ಸ್ಥಾನದ ಚುನಾವಣೆ ನಡೆಯಲಿದೆ. ಸದ್ಯ ಈಗ ತಾತ್ಕಾಲಿಕವಾಗಿ ಬ್ರೇಕ್ ಬೀಳ್ತಾ ಇರುವಂಥದ್ದು. ಇನ್ನು ಅಕ್ಟೋಬರ್ 28ರಂದು ವಿಚಾರಣೆಗೆ ಬರುತ್ತೆ ಈ ರಿಟ್ ಅರ್ಜಿ. ಆನಂತರ ಕೋರ್ಟ್ನ ಆದೇಶ ಏನು ಅನ್ನೋದನ್ನು ನೋಡಿಕೊಂಡು ಆ ನಂತರವೇ ನಿರ್ದೇಶಕ ಸ್ಥಾನದ ಚುನಾವಣೆ ಅನ್ನೋದು ನಡೆಯಲಿದೆ. ಇದೀಗ ಏನು ತೀವ್ರ ಪೈಪೋಟಿ ಇತ್ತು ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಕತ್ತಿ ಕುಟುಂಬದ ನಡುವೆ, ಬೇಸರ ಆಗ್ತಾ ಇರೋದು. ಏನು ಚುನಾವಣೆ ನಡೆದೇ ಹೋಗ್ಬಿಡುತ್ತೆ, ರಿಸಲ್ಟ್ ಬಂದುಬಿಡುತ್ತೆ, ನಾವು ಗೆದ್ದೇ ಬಿಡ್ತೀವಿ ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದರು. ಆದರೆ ಇದೀಗ ಚುನಾವಣೆಗೆ ಮುಂದೂಡಿಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಧಾರವಾಡ ಹೈಕೋರ್ಟ್ ಈ ಒಂದು ಮಹತ್ವದ ಆದೇಶವನ್ನು ನೀಡಿರುವಂಥ ಬೆನ್ನಲ್ಲೇ ಜಿಲ್ಲಾ ಚುನಾವಣಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಈ ಆದೇಶವನ್ನು ಹೊರಡಿಸಿದ್ದಾರೆ. ಈ ಮುಖಾಂತರವಾಗಿ ಭಾರೀ ನಿರಾಸೆ ಆಗ್ತಾ ಇದೆ. ಅದರಲ್ಲೂ ಗೆದ್ದೇ ಗೆಲ್ತೀನಿ ಅಂತ ಕತ್ತಿ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಸ್ಟ್ರಾಟಜಿಗಳನ್ನು ಮಾಡ್ಕೊಂಡಿದ್ರು. ಅದೆಲ್ಲವೂ ಕೂಡ ಇದೀಗ ಕೋರ್ಟ್ನ ಆದೇಶದಿಂದ ಮುಂದೂಡಿಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಬಹಳ ಬೇಸರ ಆಗ್ತಾ ಇದೆ. ಸೊ ಈ ಬಾರಿ ಹೇಗಾದರೂ ಸರಿ ಗೆಲ್ಲೇಬೇಕು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿತ್ತು. ಅದಕ್ಕೆ ತಮ್ಮದೇ ರೀತಿಯಾದಂಥ ಸ್ಟ್ರಾಟರ್ಜಿಗಳನ್ನು ಕೂಡ ಮಾಡ್ತಾಯಿದ್ರು. ಆದರೆ ಆ ಸ್ಟ್ರಾಟರ್ಜಿ ಇನ್ನೇನು ಕೈಗೂಡುತ್ತೆ ಅನ್ನುವಷ್ಟರಲ್ಲಿ ಕೋರ್ಟ್ನ ಮಹತ್ವದ ಆದೇಶ ಇದು. ಇದೀಗ ಕೋರ್ಟ್ ಆದೇಶದ ಮೇರೆಗೆ ಮುಂದೂಡಿಕೆ ಮಾಡಲಾಗಿದೆ. ಇದೀಗ ಅಕ್ಟೋಬರ್ 28ಕ್ಕೆ ಮತ್ತೆ ಈ ಅರ್ಜಿ ವಿಚಾರಣೆಗೆ ಬರುತ್ತೆ. ಸೊ ಅದಾದ ನಂತರ ಏನಾಗುತ್ತೆ ನೋಡಬೇಕಾಗತ್ತೆ. ನಾಳೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ, ಹುಕ್ಕೇರಿ ಹೊರತುಪಡಿಸಿ 6 ತಾಲೂಕಿನ ನಿರ್ದೇಶಕ ಸ್ಥಾನಕ್ಕೆ ಮತದಾನ. ಬೆಳಗಾವಿ ನಗರದ ಬಿಕೆ ಮಾಡೆಲ್ ಸ್ಕೂಲ್ನಲ್ಲಿ ಮತದಾನ ನಡೆಯುತ್ತೆ. ಮತ ಎಣಿಕೆ ಮತಗಟ್ಟೆ ಕೇಂದ್ರಕ್ಕೆ ಚುನಾವಣಾಧಿಕಾರಿ ಎಸಿ ಶ್ರವಣ್ ಕುಮಾರ್, ಡಿಸಿಪಿ ಎನ್ಬಿ ಬರಮನಿ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ನಾಳೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಮತದಾನ ನಡೆಯುತ್ತೆ. ಸಂಜೆ 4 ಗಂಟೆಯಿಂದ ಮತ ಎಣಿಕೆ ಆರಂಭ ಆಗುತ್ತೆ. ಗೌಪ್ಯ ಮತ ಹಿನ್ನೆಲೆಯಲ್ಲಿ ಯಾರೇ ಮತ ಹಾಕಿದ್ರು ಬಹಿರಂಗಪಡಿಸಿದ್ರೆ ಅದು ಅನರ್ಹ ಆಗತ್ತೆ. ಸಿಸಿಟಿವಿ ಕಣ್ಗಾವಲಿನಲ್ಲಿ ನಡೆಯಲಿರುವಂತಹ ಮತದಾನ ಮತ್ತು ಮತ ಎಣಿಕೆ. ಇದು ಏನು ಮಾಡಿದೆ ಸರ್? 25ರಂದು ಜರುಗಲಿರುವ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಚುನಾವಣೆಗೆ ಒಟ್ಟು 676 ಅರ್ಹ ಮತದಾರರು ಮತದಾನವನ್ನು ಮಾಡಲಿದ್ದಾರೆ. ಸಮಯ ಬೆಳಗ್ಗೆ 9ರಿಂದ 4 ಗಂಟೆ ಇರ್ತದೆ. ಅತನಿಂದ ಒಟ್ಟು ಅರ್ಹ ಮತದಾರರು 125, ಬೈಲೊಂಗಲದಿಂದ 73, ಹುಕ್ಕೇರಿಯಿಂದ 90, ಕಿತ್ತೂರಿಂದ 29, ನಿಪ್ಪಾಣಿ 119, ರಾಯಬಾಗ್ 205 ಹಾಗೂ ರಾಮದುರ್ಗ 35. ಒಟ್ಟು 676 ಮತದಾರರು ಮತದಾನವನ್ನು ಮಾಡಲಿದ್ದಾರೆ. ಈ ಮತದಾನ ಕೇಂದ್ರವು ಬಿ ಸೊಸೈಟಿ ಬಿಕೆ ಮಾಡೆಲ್ ಹೈಸ್ಕೂಲ್ ಕ್ಯಾಂಪ್ ಬೆಳಗಾವಿಯಲ್ಲಿ ಜರುಗಲಿದ್ದು, ಈ ಏನು ಚುನಾವಣೆ ಸ್ಥಳದಲ್ಲಿ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ನಾವು ಈಗಾಗಲೇ ಮಾಡಿಕೊಂಡಿದ್ದೀವಿ. ಈ ವ್ಯವಸ್ಥೆಗೆ ಬರಬೇಕಾದ್ರೆ ನಮೂನೆ ನಿಯಮ 13A ಪ್ರಕಾರವಾಗಿ ಮತದಾರರು ತಮ್ಮ ಗುರುತಿನ ಚೀಟಿಗಳನ್ನು ತೆಗೆದುಕೊಂಡು ಬರಬೇಕು. ಆ ಚೀಟಿಗಳನ್ನು ನೋಡಿ ಮತದಾನ ಕೇಂದ್ರದ ಹೊರಗಡೆನೇ ಏನು ಗೇಟ್ ಇದೆ ಅಲ್ಲೇ ಅವರಿಗೆ ಫ್ರಿಸ್ಕಿಂಗನ್ನು ಮಾಡಿ ಒಳಗಡೆ ಬಿಡಲಾಗ್ತದೆ. ಈ ಹಂತದಲ್ಲಿ ಎಲ್ಲ ಮತದಾರರಿಗೆ, ಚುನಾವಣಾ ಸಿಬ್ಬಂದಿಗಳಿಗೆ, ಒಳಗಡೆ ಇರ್ತಕ್ಕಂಥ ಪೊಲೀಸರಿಗೆ ಎಲ್ಲರಿಗೂ ಸಹಿತ ಮೊಬೈಲನ್ನು, ಇನ್ಕ್ಲೂಡಿಂಗ್ ಅಭ್ಯರ್ಥಿಗಳಿಗೆ ಮೊಬೈಲನ್ನು ಕಡ್ಡಾಯವಾಗಿ ಬ್ಯಾನ್ ಮಾಡಿದ್ದೀವಿ. ಸೊ ಹೀಗಾಗಿ ಯಾರಿಗೂ ಸಹಿತ ಮೊಬೈಲನ್ನು ಬಳಸುವ ಅವಕಾಶ ಇರುವುದಿಲ್ಲ. ಇನ್ಕ್ಲೂಡಿಂಗ್ ಏಜೆಂಟ್, ಪೋಲಿಂಗ್ ಏಜೆಂಟ್ ಅಂತ ಏನಿರ್ತೀವಿ ಅವ್ರಿಗೂ ಸಹಿತ ಮೊಬೈಲನ್ನು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಚುನಾವಣೆಗೆ ಯಾವ ರೀತಿಯಾಗಿ ತಯಾರಿ ನಡೆದಿದೆ?
ನಿತ್ಯ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಾಕಷ್ಟು ಕುತೂಹಲ ಕೆಳಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಪ್ರಮುಖವಾಗಿ 7 ತಾಲೂಕಿನ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೀಬೇಕಾಗಿತ್ತು. ಈ ಸದ್ಯ ಈಗ ಏನು ಹುಕ್ಕೇರಿ ತಾಲೂಕಿನ ನಿರ್ದೇಶಕ ಸ್ಥಾನದ ಚುನಾವಣೆ ಈಗ ಮುಂದೂಡಿರ್ತಕ್ಕಂಥದ್ದು. ಏನು ಹುಕ್ಕೇರಿ ತಾಲೂಕಿನ ಏನು ಓರ್ವ ಪಿಕೆಪಿ ಸದಸ್ಯ ತನಗೆ ಮತದಾನದ ಏನು ಒಂದು ಹಕ್ಕು ಸಿಕ್ಕಿಲ್ಲ ಅಂತ ಹೇಳಿ ಹೈಕೋರ್ಟ್ ಮೊರೆ ಹೋಗಿದ್ರು. ಹಾಗಾಗಿ ಧಾರವಾಡ ಹೈಕೋರ್ಟ್ ಈಗ ಏನು ಬೆಳಗಾವಿ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಏನು ಇದೇ ತಿಂಗಳು 28ರವರೆಗೆ ಹೈಕೋರ್ಟ್ ನಲ್ಲಿ ಆ ಒಂದು ರಿಟ್ ಅರ್ಜಿಯ ವಿಚಾರಣೆ ಆಗುವವರೆಗೂ ಕೂಡ ಹುಕ್ಕೇರಿ ತಾಲೂಕಿನ ಚುನಾವಣೆ ಈಗ ನಾಳೆ ನಡೆಯೋದಿಲ್ಲ, ಅದನ್ನು ಮುಂದೂಡಿರ್ತಕ್ಕಂಥದ್ದು. ಇದನ್ನು ಹೊರತುಪಡಿಸಿದ್ರೆ ಬೆಳಗಾವಿಯ BK ಮಾಡಲ್ ಸ್ಕೂಲ್ ನಲ್ಲಿ ಒಂದು ಚುನಾವಣೆಗೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಏನು ಚುನಾವಣಾಧಿಕಾರಿ ಆದಂತ ಬೆಳಗಾವಿ SP ಶ್ರವಣ್ ಕುಮಾರ್ ನೇತೃತ್ವದಲ್ಲಿ ಈಗಾಗಲೇ ಬಿಗಿ ಭದ್ರತೆ ಆಗಿರ್ಬೋದು, ಜೊತೆಗೆ ಏನು ಮತದಾನಕ್ಕೆ ಬೇಕಾದಂತ ಏನು ಮತಗಟ್ಟೆ ಕೇಂದ್ರ ಆಗಿರ್ಬೋದು ಮತ್ತು ಮತ ಎಣಿಕೆ ಕೇಂದ್ರಗಳನ್ನ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಇದಕ್ಕಾಗಿ ಚುನಾವಣಾ ಸಿಬ್ಬಂದಿಯನ್ನ 33 ಜನ ಚುನಾವಣಾ ಸಿಬ್ಬಂದಿಯನ್ನು ಕೂಡ ನೇಮಕ ಮಾಡಿರ್ತಕ್ಕಂಥದ್ದು. ಇಲ್ಲಿ ಒಂದು ಅಂಶ ಏನಂದ್ರೆ ನಿತ್ಯ 6 ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಿತ್ತೂರು, ಬೈಲಹೊಂಗಲ್ ಮತ್ತು ನಿಪ್ಪಾಣಿ ತಾಲೂಕಿನ ನಿರ್ದೇಶಕ ಸ್ಥಾನ ಚುನಾವಣೆ ನಡೆದ್ರು ಕೂಡ ಅಲ್ಲಿ ಏನು ಅನರ್ಹಗೊಂಡಂತ ಮತಗಳಿಗೆ ಮತದಾನ ಮಾಡೋದಕ್ಕೆ ಈಗಾಗಲೇ ಒಂದು ಹೈಕೋರ್ಟ್ ಒಂದು ಏನು ಆದೇಶ ಮಾಡಿದೆ. ಜೊತೆಗೆ ಆ ಮತವನ್ನ ಅಂತಿಮ ತೀರ್ಪು ಬರೋವರೆಗೂ ಕೂಡ ಮುಚ್ಚಿದ ಲಕೋಟೆಯಲ್ಲಿ ಇರಿಸಲು ಕೂಡ ಒಂದು ಹೈಕೋರ್ಟ್ ಸೂಚನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಆದೇಶ ಪ್ರತಿ ಒಂದು ಚುನಾವಣಾಧಿಕಾರಿ ಕೈ ಸೇರಿದ ಬಳಿಕ ಇಲ್ಲಿ ಕೂಡ ಒಂದು ಮತದಾನ ನಡೆಯುತ್ತೆ. ಆದ್ರೆ ಆ ಒಂದು ಮತದಾನದ ಈ ಮೂರು ಕ್ಷೇತ್ರಗಳು ಕಿತ್ತೂರು, ಬೈಲಹೊಂಗಲು ಮತ್ತು ನಿಪ್ಪಾಣಿ ಈ 3 ನಿರ್ದೇಶಕ ಸ್ಥಾನದ ಏನು ಚುನಾವಣೆ ಫಲಿತಾಂಶ ಅವತ್ತು ಘೋಷಣೆ ಆಗುವ ಸಾಧ್ಯತೆ ತುಂಬಾ ಕಡಿಮೆ ಇರ್ತಕ್ಕಂಥದ್ದು. ಒಂದ್ ವೇಳೆ 1 ಅಥವಾ 2 ಮತಗಳಿಂದ ಯಾರಾದ್ರೂ ಗೆದ್ರೆ ಆ ಒಂದು ಚುನಾವಣೆ ಏನು ಆ ಒಂದು ಚುನಾವಣೆಯ ಫಲಿತಾಂಶ ಘೋಷಣೆ ಮಾಡೋದಿಲ್ಲ. ಅದೇ ಹೆಚ್ಚಿನ ಮತಗಳು ಏನು ಅನರ್ಹಗೊಂಡಂತ ಮತಗಳನ್ನ ಏನು ಮತದಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಏನು ಹೈಕೋರ್ಟ್, ಅದಕ್ಕಿಂತ ಹೆಚ್ಚಿನ ಮತಗಳಲ್ಲಿ ಯಾರಾದ್ರೂ ಅಭ್ಯರ್ಥಿ ಗೆದ್ರೆ ಮಾತ್ರ ಈ ಒಂದು 3 ತಾಲೂಕಿನ ನಿರ್ದೇಶಕ ಸ್ಥಾನದ ಚುನಾವಣೆ ಘೋಷಣೆ ಆಗ್ಲಿದೆ, ಏನು ಫಲಿತಾಂಶ ಘೋಷಣೆ ಆಗುವಂತದ್ದು. ಅದರ ಜೊತೆಗೆ ಏನಂದ್ರೆ ಉಳಿದಂತೆ ಬರ್ತಕ್ಕಂಥದ್ದು ಏನು ಅಥಣಿ ಆಗಿರ್ಬೋದು, ರಾಯಬಾಗ್ ಆಗಿರ್ಬೋದು ಮತ್ತು ಏನು ರಾಮದುರ್ಗ ಆಗಿರ್ಬೋದು, ಇಲ್ಲಿಯ ಒಂದು ಮತದಾನ ನಡೆಯುತ್ತೆ. ಅವರ ಈ ಒಂದು ಕ್ಷೇತ್ರಗಳ ನಿರ್ದೇಶಕ ಸ್ಥಾನ ಚುನಾವಣೆ ಫಲಿತಾಂಶ ಅಂದೇ ಪ್ರಕಟವಾಗಲಿದೆ ನೀತಿ. ಅಂದ್ರೆ ಒಟ್ಟು 7 ಸ್ಥಾನಗಳಿಗೆ ಮತದಾನ ನಡೀಬೇಕಾಗಿತ್ತು. ಅದರಲ್ಲಿ 1 ಸ್ಥಾನ ಅಂದ್ರೆ ಹುಕ್ಕೇರಿ ಚುನಾವಣೆ ಮುಂದೂಡಿದ್ರೆ ಇನ್ನು 3 ಸ್ಥಾನಗಳ ಫಲಿತಾಂಶ ಅವತ್ತು ಫಲಿತಾಂಶ ಬರೋದು ಡೌಟ್. ಕೇವಲ 3 ನಿರ್ದೇಶಕ ಸ್ಥಾನ ಮಾತ್ರ ಒಂದು ಫಲಿತಾಂಶ ಬರಲಿದೆ. ಒಟ್ಟಿನಲ್ಲಿ ಈಗಾಗಲೇ ಚುನಾವಣಾಧಿಕಾರಿಗಳು ಅಗತ್ಯ ಚುನಾವಣೆಗೆ ಬೇಕಾದಂತ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ಮತಗಟ್ಟೆ ಕೇಂದ್ರದಲ್ಲಿ ಅಭ್ಯರ್ಥಿಗಳಾಗಿರ್ಬೋದು, ಬೂತ್ ಏಜೆಂಟ್ ಆಗಿರ್ಬೋದು, ಎಲ್ಲಾ ಸಿಬ್ಬಂದಿಗಳು ಎಲ್ಲರೂ ಕೂಡ ಒಂದು ಮೊಬೈಲ್ ಅನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಜೊತೆಗೆ ಯಾವುದೇ ಒಬ್ಬ ಮತದಾರ ತನ್ನ ಮತದಾನವನ್ನು ಏನಾದ್ರೂ ಬಹಿರಂಗ ಪಡಿಸಿದ್ರೆ ಆ ಮತವನ್ನು ಅನರ್ಹಗೊಳಿಸುತ್ತೇವೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಈಗ ಚುನಾವಣಾ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಬೆಳಗಾವಿಯ DCC ಬ್ಯಾಂಕ್ ಚುನಾವಣೆ ಜಿದ್ದಾಜಿದ್ದಿನ ಆಕಾಡ ಏನಿದೆ ಅದು ಮತ್ತಷ್ಟು ರಂಗೇರಿದೆ ಅಂತ ಹೇಳ್ಬೋದು. ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಇಲ್ಲಿವರೆಗೆ ಕತ್ತಿ ಮಧ್ಯೆ ಒಂದು ಸಂಘರ್ಷ ನಡೀತಾ ಇತ್ತು. ಈಗ ಪ್ರಮುಖವಾಗಿ ಈ ಒಟ್ಟಾರೆ DCC ಬ್ಯಾಂಕ್ ನಲ್ಲಿ ಜಾರಕಿಹೊಳಿ ಪೆನಲ್ ವರ್ಸಸ್ ಸೌದಿ ಮತ್ತು ಕತ್ತಿ ಬಣ್ಣದ ಮಧ್ಯೆ ಈಗ ಗುದ್ದಾಟ ಆರಂಭ ಆಗಿದೆ. ಹುಕ್ಕೇರಿ ವಿಚಾರಕ್ಕೆ ಮತ್ತೆ ಬಂದಾಗ ಮತ್ತೆ ಜಾರಕಿಹೊಳಿ ಕುಟುಂಬ ವರ್ಸಸ್ ಕತ್ತಿ ಕುಟುಂಬದ ಮಧ್ಯದ ಒಂದು ಸಂಘರ್ಷ ಮುಂದುವರೆದಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಶ್ರೀದತ್, ತಮ್ಮ ಡೀಟೇಲ್ಸ್ಗಾಗಿ.